ಈಗ ITI ತುಂಬಾ ಜನಕ್ಕೆ ಆಸೆ ಇರುತ್ತೆ ITI ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯಿಂದ ಏನೆಲ್ಲ ಫೆಸಿಲಿಟೀಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದಕ್ಕೆ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯ ಆಯುಕ್ತರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಆರ್ ರಾಗಪ್ರಿಯಾ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ, ಸ್ವಾಗತ. ಮೇಡಮ್, ಆರಂಭದಿಂದಲೂ ಕೂಡ ನಾವು ನೋಡ್ಕೊಂಡ್ ಬಂದಿದ್ದೀವಿ ITI ಅಂತಂದ್ರೆ ತುಂಬಾ ಜನ ITI ಮಾಡಿದಂಥವರೆಲ್ಲ ಒಂದು ಅರ್ಥದಲ್ಲಿ ಲೈಫಲ್ಲಿ ಸೆಟ್ಲೇ ಆಗ್ಬಿಟ್ಟಿರ್ತಾರೆ, ಆಯ್ತಾ. ಈಗಲೂ ಕೂಡ ಡಿಮಾಂಡ್ ಮುಂದುವರಿತಾನೆ ಇದೆ. ಅದು ಯಾಕೆ, ಹೇಗೆ, ಇವಾಗ ಡಿಮ್ಯಾಂಡ್ ಹೇಗಿದೆ ಅಂತ ಒಂದು ಆರಂಭದ ಮಾಹಿತಿ ಕೊಡ್ಬೋದಾ ಮೇಡಮ್? ಖಂಡಿತ. ಸೊ ನಮ್ಮ ITI ಸ್ಟೂಡೆಂಟ್ಸ್ಗೆ ಅವಕಾಶ ಏನಿದೆ ಅಂತ ಹೇಳಕ್ ಮುಂಚೆ ITI ಯಾರ್ಯಾರು ತಗೋಬಹುದು ಅಂತ ನಾನು ಒಂದು ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಸೊ SSLC ಯಾವ ಸ್ಟೂಡೆಂಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ, ತೇರ್ಗಡೆ ಆಗಿದ್ದಾರೆ, ಅವ್ರು ಎಲ್ಲರೂ ಕೂಡ ITIಗೆ ಎಲಿಜಿಬಿಲಿಟಿ ಆಗ್ತಾರೆ. ಸೊ ನಮ್ಮಲ್ಲಿ ನೀವು ಕಾಮನ್ ಕೋರ್ಸಸ್ ಯಾವುದು ಅಂತ ನೋಡಿದ್ರೆ ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಫಿಟ್ಟರ್, ಮೋಟಾರ್ ವೆಹಿಕಲ್ ಮೆಕ್ಯಾನಿಕ್, AC ಟೆಕ್ನಿಷಿಯನ್, ಈ ತರ ಕೋರ್ಸಸ್ ಇದೆ. ನೀವು ಕಾಮನ್ ಆಗಿ ನೀವು ಎಲ್ಲಿ ಬೇಕಾದ್ರೂ ನೋಡಿದ್ರು ITI ಮುಗಿಸಿ ಯಾವ ಹುಡುಗರು ಹೊರಗಡೆ ಬರ್ತಾರೆ ಅವ್ರಿಗೆ ಇಮಿಡಿಯೇಟ್ಲಿ ಪ್ಲೇಸ್ಮೆಂಟ್ ಅವಕಾಶ ಸಿಗ್ತದೆ. ಸೊ ಫಾರ್ ಎಕ್ಸಾಂಪಲ್ ನೀವು AC ಟೆಕ್ನಿಷಿಯನ್ ಅಂತ ತಗೊಂಡ್ರೆ ದೇರ್ ಇಸ್ ಅ ಲಾಟ್ ಆಫ್ ಡಿಮ್ಯಾಂಡ್ ಫಾರ್ AC ಟೆಕ್ನಿಷಿಯನ್. ಅದೇ ತರ ಸೋಲಾರ್ ಟೆಕ್ನಿಷಿಯನ್ ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ. ಸೊ ITI ಮುಗಿಸಿ ಬರೋ ಹುಡುಗರು ಮತ್ತು ಹುಡುಗಿಯರು ಎಲ್ಲರಿಗೂ ಕೂಡ ನಮ್ಮ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ತುಂಬಾ ಅವಕಾಶಗಳಿದೆ. ನಮ್ಮ ದೇಶದಲ್ಲಿ ಮತ್ತು ವಿದೇಶ ದೇಶದಲ್ಲಿ ಕೂಡ ತುಂಬಾ ಅವಕಾಶ ಇರೋ ಕಾರಣ ITI ಇಸ್ ಮಚ್ ಇನ್ ಡಿಮ್ಯಾಂಡ್. ಹಾಗಾದ್ರೆ ಈಗ ರಾಜ್ಯದಲ್ಲಿರ್ತಕ್ಕಂಥ ITIಗಳ ವಿವರ ಒಂದು ಬ್ರೀಫ್ ಇನ್ಫಾರ್ಮೇಶನ್ ಕೊಡ್ಬೋದಾ ಮೇಡಮ್? ಖಂಡಿತ. ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 270 ಗವರ್ಮೆಂಟ್ ITIs ಇದೆ ಮತ್ತು ಏಡೆಡ್ ITIs, ಅನುದಾನಿತ ITIs ಅಂತ ನೋಡಿದಾಗ 192 ಇದೆ. ಇದು ಅಲ್ಲದೆ 1031 ಪ್ರೈವೇಟ್ ITIಗಳು ಕೂಡ ಇದೆ. ಸೊ ಸುಮಾರು ITIಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ. ಅದರಲ್ಲಿ ಮಹಿಳೆಯರಿಗೂ ಗರ್ಲ್ಸ್ಗೂ ಸಪರೇಟ್ ಇದೆ. ಖಂಡಿತ. ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಎಕ್ಸ್ಕ್ಲೂಸಿವ್ಲಿ ಫಾರ್ ವುಮೆನ್ 22 ITIಗಳಿದೆ, 19 ಜಿಲ್ಲೆಗಳಲ್ಲಿ ಇದೆ. ಸೊ ಇದನ್ ಮುಖಾಂತರ ಯಾವಾಗ್ಲೂ ಏನಾಗುತ್ತೆ, ನಮ್ಮ ITI ಸೆಟಪ್ ಫಾರ್ ಎಕ್ಸಾಂಪಲ್ ಯಾವ ಟ್ರೇಡ್ಸ್, ಫಿಟ್ಟರ್ ಅಥವಾ ಎಲೆಕ್ಟ್ರಿಷಿಯನ್ ಅಥವಾ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅಂತ ನೋಡುವಾಗ ಮಹಿಳೆಯರಿಗೆ ಒಂದು ಭಯ ಇರ್ತದೆ, ಇದೆಲ್ಲ ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರೀಸ್ ಇದೆ, ಇದರಲ್ಲಿ ನಮ್ಗೆ ಕೆಲಸ ಮಾಡಕ್ ಆಗಲ್ಲ, ಇಲ್ಲ ಇದಕ್ಕೆ ತುಂಬಾ ಸ್ಟ್ರೆಂತ್ ಬೇಕಾಗುತ್ತೆ, ಇಂತ ಒಂದು ಮಿಸ್ಕನ್ಸೆಪ್ಷನ್ಸ್ ಇರ್ತದೆ. ಅದನ್ನು ನಾವು ಸ್ವಲ್ಪ ಸರಿಪಡಿಸಕ್ಕೆ ಮತ್ತು ಮಹಿಳೆಯರಿಗೆ ಕೂಡ ನೀವು ಕೂಡ ಬಂದು ITIಲಿ ಸೇರಿ ಬಹಳ ಸಕ್ಸಸ್ಫುಲ್ ಆಗಿ ನಿಮ್ಗೆ ಒಂದು ಕೆರಿಯರ್ ಆಪರ್ಚುನಿಟಿ ಸಿಗ್ತದೆ ಅಂತ ತೋರ್ಸೋದಕ್ಕೆ ನಾವು 26 ಪ್ರತ್ಯೇಕವಾಗಿ ಎಕ್ಸ್ಕ್ಲೂಸಿವ್ ವಿಮೆನ್ಸ್ ITIs ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. ಅದಲ್ಲದೆ ನಮ್ಮಲ್ಲಿ ಇರುವ ಎಲ್ಲ ITIs ಅಲ್ಲಿ ಕೂಡ 33% ವುಮೆನ್ಸ್ ರಿಸರ್ವೇಶನ್ ಇದೆ. ಸೊ ಮಹಿಳೆಯರಿಗೆ ಸಾಕಷ್ಟು ಅವಕಾಶ ಇದೆ ITIಲಿ ಅಡ್ಮಿಷನ್ ತಗೊಳ್ಳೋದಕ್ಕೆ. ಸೀಟ್ಸ್ ನೋಡ್ತಾ ಹೋದ್ರೆ, ನಂಬರ್ ಆಫ್ ಸೀಟ್ಸ್ ನೋಡ್ತಾ ಹೋದ್ರೆ ಸಾಕಷ್ಟು ಸೀಟ್ಗಳು ಲಭ್ಯತೆ ಇದೆಯಾ ಎಲ್ಲಾ ಕಾಲೇಜುಗಳಲ್ಲೂ? ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ಸ್ ಕೊಡಬಹುದು? ಖಂಡಿತ. ಸೊ ನಮ್ಮ ಸರ್ಕಾರಿ ಮತ್ತು ಅನುದಾನಿತ ITIಗಳಂತ ನೋಡಿದ್ರೆ ಸುಮಾರು 58,000 ಸೀಟ್ಸ್ ಲಭ್ಯ ಇದೆ. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇರುವ ITIಗಳು ನೋಡಿದ್ರೆ 54,000 ಸೀಟ್ಸ್ ಲಭ್ಯ ಇದೆ. ಸೊ 1 ಲಕ್ಷಕ್ಕೂ ಹೆಚ್ಚಿನ ಸೀಟ್ಸ್ ಇವಾಗ ಕರ್ನಾಟಕದಲ್ಲಿ ಲಭ್ಯ ಇವೆ. ಓಕೆ, ಹಾಗಾದ್ರೆ ಈಗ ITI ನಲ್ಲಿ ಲಭ್ಯ ಇರತಕ್ಕಂತ ವೃತ್ತಿಗಳು ಹಾಗೂ ವಿವರ, ಇದರ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ? ನಮ್ಗೆ ITI ಕೋರ್ಸ್ ಅಂತ ನೋಡಿದಾಗ 2 ಟೈಪ್ ಆಫ್ ಕೋರ್ಸಸ್ ಇದೆ. ಒಂದು ವರ್ಷ ಕೋರ್ಸ್ ಹಾಗೂ 2 ವರ್ಷ ಕೋರ್ಸ್. ಸೊ 1 ವರ್ಷ ಕೋರ್ಸ್ ಸುಮಾರು 26 ಇದೆ ಮತ್ತು 2 ವರ್ಷ ಕೋರ್ಸ್ 14 ಇದೆ. ಸೊ ಒಟ್ಟು 44 ಟ್ರೇಡ್ಗಳು ನಮ್ಮ ITI ಎಲ್ಲಾ ಕಡೆನೂ ಇದೆ. ಓಕೆ, ಇನ್ನು ವಿದ್ಯಾರ್ಹತೆ ಅಂತ ಬಂದಾಗ ITI ಜಾಯ್ನ್ ಆಗೋದಕ್ಕೆ ಏನ್ ವಿದ್ಯಾರ್ಹತೆ? ಸೊ ನಮ್ಮ ITI ಜಾಯ್ನ್ ಮಾಡಿದಾಗ 2 ತರ ವಿದ್ಯಾರ್ಹತೆ ಇದೆ. 8ನೇ ತರಗತಿ ಕಂಪ್ಲೀಟ್ ಮಾಡಿ 10th ಫೇಲ್ ಆಗಿರೋ ಸ್ಟೂಡೆಂಟ್ಸ್ಗೂ ಒಂದು ಅವಕಾಶ ಇದೆ. ಯಾವ್ದು ಕಂಪ್ಲೀಟ್ ಆಗಿ 10th ಫೇಲ್ ಆಗಿರೋರಿಗೆ ಕೂಡ ಶೀಟ್ ಮೆಟಲ್ ವೆಲ್ಡರ್ ಅಂತ ಇದೆ, ಕಾರ್ಪೆಂಟ್ರಿ ಇದೆ, ಇಂಥ ಕೋರ್ಸಸ್ ಹೋಗ್ಬಹುದು. ಅಥವಾ 10th ಕಂಪ್ಲೀಟ್ಲಿ ಪಾಸ್ ಆಗಿ ಬಂದಿರೋ ಸ್ಟೂಡೆಂಟ್ಸ್ಗೆ ನಮ್ಮ ಕನ್ವೆನ್ಷನಲ್ ಡೆಸಿಗ್ನೇಟೆಡ್ ಕೋರ್ಸಸ್ ಇದೆ. ಯಾವ್ದಂದ್ರೆ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಫಿಟ್ಟರ್, AC ಟೆಕ್ನಿಷಿಯನ್, ಇಂಡಸ್ಟ್ರಿಯಲ್ ರೋಬೋಟಿಕ್ಸ್, ಅಡ್ವಾನ್ಸ್ CNC ಮೆಷಿನಿಂಗ್ ಅಂತ ಈಗ ನಮ್ಮ ಇಂಡಸ್ಟ್ರೀಸ್ಗೆ ಬೇಕಾಗಿರೋ ಹೊಸ ಕೋರ್ಸಸ್ ಕೂಡ ನಾವು ಈ ವರ್ಷ ಸೇರ್ಪಡೆ ಸ್ಟಾರ್ಟ್ ಮಾಡಿದ್ದೇವೆ. ITI ಸೇರ್ಕೊಳ್ಳೋದಕ್ಕೆ ಏಜ್ ಲಿಮಿಟ್ ಅಂತ ಏನಾದ್ರು ಬರುತ್ತಾ ಮೇಡಮ್? ಅದಕ್ಕೆ ಆ ತರದ ಏನಾದ್ರು ರೂಲ್ಸ್ ಇದೆಯಾ? 14 ವರ್ಷ ಮೇಲ್ಪಟ್ಟ ಹುಡುಗಿಯರು ಮಾತ್ರ ಇದಕ್ಕೆ ಜಾಯಿನ್ ಮಾಡಬಹುದು. ಅಪ್ಪರ್ ಏಜ್ ಲಿಮಿಟ್ ಇಲ್ಲ. ಎಷ್ಟು ವರ್ಷ ಇದ್ರೂ ಕೂಡ ಯಾವ ವಯೋಮಾನದವರು ಬೇಕಾದ್ರೂ ಅಡ್ಮಿಷನ್ ಆಗಬಹುದು. 14 ವರ್ಷ ಮೇಲ್ಪಟ್ಟವರು ಅಷ್ಟೇ. ಇನ್ನು ಇದಕ್ಕೆ ಏನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಪ್ರವೇಶ? ಸೊ ಈಗ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಈಗ ಕಂಪ್ಲೀಟ್ ಆಗಿದೆ. ಈಗ ವಾಕ್ ಇನ್ ಪ್ರಾಸೆಸ್ ಇದೆ. ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ಬ ಸ್ಟೂಡೆಂಟ್ ITIಲಿ ಅಡ್ಮಿಷನ್ ಮಾಡಬೇಕಂದ್ರೆ ಜಸ್ಟ್ ITIಗೆ ವಾಕ್ ಇನ್ ಮಾಡಿ ಈ ದಾಖಲಾತಿಗಳನ್ನು ಕೊಡಬೇಕು. ಯಾವ್ದಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಕೊಡಬೇಕು. ಆಮೇಲೆ ಅವ್ರದ್ದು 5 years ಈ ಕರ್ನಾಟಕದಲ್ಲಿ ಓದಿದಾರಂತ ಅದೊಂದು
ಸರ್ಟಿಫಿಕೇಟ್ ಕೊಡಬೇಕು ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಈ ಒಂದು ದಾಖಲಾತಿಗಳು ಕೊಟ್ರೆ ಖಂಡಿತ ವಿ ವಿಲ್ ಕನ್ಸಿಡರ್ ದೆಮ್ ಫಾರ್ ಅಡ್ಮಿಷನ್. ಪಠ್ಯಕ್ರಮ ಅಂತ ಬರುತ್ತೆ, ಸಿಲೆಬಸ್ ಟೈಪ್ಸ್ ಯಾವ ತರ ಮೇಡಮ್ ITI ನಲ್ಲಿ? ನಮ್ಮ ITI ಸಿಲೆಬಸ್ ಅಂದ್ರೆ ನಾನು ಪ್ರೀವಿಯಸ್ಲಿ ಮೆನ್ಷನ್ ಮಾಡಿದಾಗ 1 ವರ್ಷ ಕೋರ್ಸಸ್ ಇದೆ, 2 ವರ್ಷ ಕೋರ್ಸಸ್ ಇದೆ. ಸೊ ವಿ ಹ್ಯಾವ್ ಎಂಜಿನಿಯರಿಂಗ್ ಕೋರ್ಸಸ್ ಅಂತ ಇರ್ತದೆ ಮತ್ತು ನಾನ್ ಎಂಜಿನಿಯರಿಂಗ್ ಕೋರ್ಸಸ್ ಅಂತ ಕೂಡ ಇದೆ. ಸೊ ಸ್ಟೂಡೆಂಟ್ಸ್ ಕ್ಯಾನ್ ಲುಕ್ ಅಟ್ ITI ಗೆ ವಿಸಿಟ್ ಮಾಡಿ ಯಾವ ಯಾವ ಕೋರ್ಸಸ್ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಅವರು ನೋಡ್ಬಿಟ್ಟು ದ ಸ್ಟೂಡೆಂಟ್ಸ್ ಕ್ಯಾನ್ ಸೆಲೆಕ್ಟ್ ನಮಗೆ ಫ್ಯೂಚರ್ ಕರಿಯರ್ ಅಲ್ಲಿ ನಾವು ಎಲೆಕ್ಟ್ರಿಷಿಯನ್ ಆಗ್ಬೇಕಾ ಅಥವಾ ಡ್ರೆಸ್ ಮೇಕಿಂಗ್ ಅಲ್ಲಿ ಮೆನಿ ಆಫ್ ದ ಸ್ಟೂಡೆಂಟ್ಸ್ ಗರ್ಲ್ ಸ್ಟೂಡೆಂಟ್ಸ್ ಆಲ್ಸೋ ಆರ್ ಇಂಟ್ರೆಸ್ಟೆಡ್ ಇನ್ ಡ್ರೆಸ್ ಮೇಕಿಂಗ್. ಸೊ ಅದರಲ್ಲಿ ಹೋಗ್ಬೇಕಾ ಅಥವಾ ಕಾರ್ಪೆಂಟ್ರಿ ಮಾಡ್ಬೇಕಾ ಅಂತ ದೇ ಕ್ಯಾನ್ ಲುಕ್ ಅಟ್ ದ ಕೈಂಡ್ ಆಫ್ ಟ್ರೇಡ್ ಅಂಡ್ ಡಿಸೈಡ್. ITI ಹೋದ್ಮೇಲೆ ದೇ ಕ್ಯಾನ್ ಮೇಕ್ ಅ ಡಿಸಿಷನ್ ಆನ್ ಯಾವ ಟೈಪ್ ಆಫ್ ಕೋರ್ಸ್ ಚೂಸ್ ಮಾಡಬೇಕು ಅಂತ. ಓಕೆ, ITI ನಲ್ಲಿ ಇನ್ನು ಪರೀಕ್ಷಾ ಪದ್ಧತಿ ಎಕ್ಸಾಮಿನೇಷನ್ ಸಿಸ್ಟಮ್ ಹೇಗಿರುತ್ತೆ? 1 year ಮತ್ತು 2 year ಕೋರ್ಸಸ್ ಎರಡಕ್ಕೂ ಕೂಡ ದೇರ್ ಇಸ್ ಅ ಎಕ್ಸಾಮಿನೇಷನ್ ಪ್ರಾಸೆಸ್ ಇದೆ. ದೇರ್ ಇಸ್ ಅ ಥಿಯರಿ ಎಕ್ಸಾಮಿನೇಷನ್ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್. ಇದೆರಡು ಮುಗಿದ ಮೇಲೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ NTC ಸರ್ಟಿಫಿಕೇಟ್ ಅಂತ ಅವ್ರಿಗೆ ಸಿಗ್ತದೆ. ವಿತ್ ದಿಸ್ NTC ಸರ್ಟಿಫಿಕೇಟ್ ಅವರು ಯಾವ ಒಂದು ಇಂಡಸ್ಟ್ರಿಗೂ ಕೂಡ ಅಪ್ಲೈ ಮಾಡಬಹುದು ಫಾರ್ ದ ಪರ್ಪಸ್ ಆಫ್ ಎಂಪ್ಲಾಯ್ಮೆಂಟ್. ಅಕಾಡೆಮಿಕ್ ಇಯರ್ ಬಿಗಿನಿಂಗ್ ಅಂಡ್ ಎಂಡಿಂಗ್ ಆ ತರದ್ದು ಇರುತ್ತೆ ಸಾಮಾನ್ಯ. ಈಗ ಜೂನ್ ಟು ಏಪ್ರಿಲ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ವಲ್ಲ, ಆ ತರ ಇದೆಯಾ ಮೇಡಮ್? ಸೊ ನಮ್ಮಲ್ಲಿ ITI ಸ್ಟಾರ್ಟಿಂಗ್ ಇನ್ ದ ಮಂತ್ ಆಫ್ ಆಗಸ್ಟ್. ಈಗ ಆಗಸ್ಟ್ ಇಂದ ಶುರು ಮಾಡಿ ಟಿಲ್ ದ ನೆಕ್ಸ್ಟ್ ಇದು ಜೂನ್ ತನಕ ಇದೆ. ನಾವು ITI ಮುಗಿಸ್ಕೊಂಡ್ರೆ ನಮಗೆ ಉದ್ಯೋಗಾವಕಾಶಗಳು ಏನ್ ಸಿಗುತ್ತೆ? ಇನಿಷಿಯಲಿ ಅವರು ಯಾವ ಟೈಪ್ ಆಫ್ ಕೋರ್ಸ್ ತಗೊಂಡಿದ್ದಾರೆ, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಷಿಯನ್ ಕೋರ್ಸ್ ಅಥವಾ ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ ಕೋರ್ಸ್ ತಗೊಂಡ್ರೆ ಈ ಪರ್ಟಿಕ್ಯುಲರ್ ಕೋರ್ಸಸ್ ಅಲ್ಲಿ ಟೆಕ್ನಿಷಿಯನ್ ಆಗಿ ಆಗ್ಬಹುದು, ಅಥವಾ ದೇ ಕ್ಯಾನ್ ಗೋ ಅಂಡ್ ಟೇಕ್ ಎಂಪ್ಲಾಯ್ಮೆಂಟ್ ಇನ್ ಮೆನಿ ಗುಡ್ ಇಂಡಸ್ಟ್ರೀಸ್. ಇಂಡಸ್ಟ್ರೀಸ್ ಅಲ್ಲಿ ಕೂಡ ಅಸೆಂಬ್ಲಿ ಲೈನ್ ವರ್ಕರ್ ಆಗಿ ಹೋಗ್ಬೋದು, ಅಸೆಂಬ್ಲಿ ಟೆಕ್ನಿಷಿಯನ್ ಆಗಿ ಹೋಗ್ಬೋದು. ಸೊ ತುಂಬಾ ಅವಕಾಶ ಇದೆ. ನಮ್ಮ ದೇಶದಲ್ಲಿ ಮಾತ್ರ ಇಲ್ಲ, ಫಾರಿನ್ ಕಂಟ್ರೀಸ್ ಅಲ್ಲಿ ಕೂಡ ITI ಸ್ಟೂಡೆಂಟ್ಸ್ಗೆ ತುಂಬಾ ಬೇಡಿಕೆ ಇದೆ. ಕೋರ್ಸ್ ಮುಗಿದ ನಂತರ ಈ ಅಪ್ರೆಂಟಿಸ್ಶಿಪ್ ತರಬೇತಿ ಆ ತರದ್ದು ಏನಾದರೂ ಒಂದು ಇರುತ್ತಾ ಹೇಗೆ ಅಂತ ಅಂದ್ಬಿಟ್ಟು? ITI NTC ಸರ್ಟಿಫಿಕೇಟ್ ಪಡೆದ ಮೇಲೆ ನಮ್ಮ ಸ್ಟೂಡೆಂಟ್ಸ್ಗೆ ಅಪ್ರೆಂಟಿಸ್ಶಿಪ್ ಅವಕಾಶ ಇದೆ. ಸೊ ಅಪ್ರೆಂಟಿಸ್ಶಿಪ್ ಅವಕಾಶ 1 ವರ್ಷ ಅಪ್ರೆಂಟಿಸ್ಶಿಪ್ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಪ್ರಮೋಷನ್ ಸ್ಕೀಮ್ ಅಂತ ಇರ್ತದೆ. ಅದರಲ್ಲಿ ಸ್ಟೂಡೆಂಟ್ಸ್ ಎನ್ರೋಲ್ಮೆಂಟ್ ಮಾಡಬೇಕು. ಅದರ ಮುಖಾಂತರ ಅವರಿಗೆ ಯಾವ ಇಂಡಸ್ಟ್ರಿ ಇಂಟ್ರೆಸ್ಟೆಡ್ ಇದೆ ಆ ಇಂಡಸ್ಟ್ರಿ ಹೋಗಿ ಎನ್ರೋಲ್ ಮಾಡಬಹುದು. 1 ವರ್ಷ ಅವರಿಗೆ ಸ್ಟೈಪಂಡ್ ಕೂಡ ಸಿಗ್ತದೆ ಅಪ್ರೆಂಟಿಸ್ಶಿಪ್ ಸ್ಕೀಮ್. ಫೈನ್. ITI ಕೋರ್ಸ್ ಅನ್ನು ಯಶಸ್ವಿಯಾಗಿ ಮುಗಿಸಿದ ಮೇಲೆ ಆ ಸ್ಟೂಡೆಂಟ್ಗೆ ಅಥವಾ ಆ ವ್ಯಕ್ತಿಗೆ ಸಿಗ್ತಕ್ಕಂಥ ಪ್ರಯೋಜನಗಳೇನು, ಲಾಭಗಳೇನು? ಒಂದು ITI ಮುಗಿದ ಮೇಲೆ ಆ ಪರ್ಟಿಕ್ಯುಲರ್ ಟ್ರೇಡ್ ಅಲ್ಲಿ ಅಥವಾ ಆ ಪರ್ಟಿಕ್ಯುಲರ್ ಸೆಕ್ಟರ್ ಅಲ್ಲಿ ಇಮಿಡಿಯೇಟ್ಲಿ ಎಂಪ್ಲಾಯ್ಮೆಂಟ್ ಪಡೆಯಬಹುದು. ಮೋರ್ ದೆನ್ 80% ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ ಈಗ ನಮ್ಮ ಲೆಕ್ಕ ಪ್ರಕಾರ 80% ಪ್ಲೇಸ್ಮೆಂಟ್ ಆಪರ್ಚುನಿಟಿ ಸಿಗ್ತಾ ಇದೆ. ತುಂಬಾ ITIಗೆ ತಕ್ಕಂತೆ ಎಷ್ಟೋ ವೇಕೆನ್ಸೀಸ್ ಇದೆ ಮತ್ತು ಅವರು ಕೂಡ ITI ಸ್ಟೂಡೆಂಟ್ಸ್ಗೆ ನಮ್ಮ ಕ್ಯಾಂಪಸ್ ಅಲ್ಲಿ ಕೂಡ ಕ್ಯಾಂಪಸ್ ಇಂಟರ್ವ್ಯೂ ಮಾಡಿ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಅದಲ್ಲದೆ ವಿದೇಶ ನಮ್ಮ ಫಾರಿನ್ ಕಂಟ್ರೀಸ್ ಅಲ್ಲಿ ಕೂಡ ITI ಸ್ಟೂಡೆಂಟ್ಸ್ ಅನ್ನು ಅಸೆಂಬ್ಲಿ ಲೈನ್ ವರ್ಕರ್ಸ್ ಆಗಿ, ಅಸೆಂಬ್ಲಿ ಟೆಕ್ನಿಷಿಯನ್ ಆಗಿ, ಸೋಲಾರ್ ಟೆಕ್ನಿಷಿಯನ್ ಆಗಿ, ವಿಂಡ್ ಮಿಲ್ ಪ್ಲಾಂಟ್ ಟೆಕ್ನಿಷಿಯನ್ ಆಗಿ ಇಂತ ಬಹಳಷ್ಟು ಒಂದು ಅವಕಾಶಗಳು ನಮ್ಮ ITI ಸ್ಟೂಡೆಂಟ್ಸ್ ಅಲ್ಲಿ ಇದೆ. ಕೇಳ್ಪಟ್ಟಿದ್ದೆ ITI ಮುಗಿಸ್ಕೊಂಡು ಫಾರಿನ್ ಹೋದಂತವ್ರು ಅಲ್ಲಿ ಅವರ ಸ್ಕಿಲ್ ನ ನೋಡಿ ಅವರು ದೊಡ್ಡ ಪೋಸ್ಟ್ ಎಲ್ಲ ಖಂಡಿತ ನಮ್ಮ ಸ್ಟೂಡೆಂಟ್ಸ್ ಎಷ್ಟೋ ಒಂದು ಜನ ಫಾರಿನ್ ಕಂಟ್ರೀಸ್ಗೆ ಹೋಗಿ ಅಲ್ಲಿ ಓದಿ ಒಂದು ಬಹಳ ಒಳ್ಳೆಯ ಸ್ಥಾನಕ್ಕೆ ಬಂದು ನಮ್ಗೆ ಈಗ ವಾಪಸ್ ಮೆಂಟರ್ ಆಗಿ ಕೂಡ ಬಂದಿದ್ದಾರೆ. ನಾನು ಐ ಇಂಟರಾಕ್ಟೆಡ್ ವಿತ್ ಒನ್ ಸಚ್ ಮೆಂಟರ್ ಇನ್ KGTTA. ಸೊ ಆ ತರ ತುಂಬಾ ಅವಕಾಶಗಳಿದೆ ಸ್ಟೂಡೆಂಟ್ಸ್ಗೆ. ಸೊ ಒನ್ಸ್ ಈ ಅಸೆಂಬ್ಲಿ ಲೈನ್ ಲೆವೆಲ್ ಜಾಯಿನ್ ಮಾಡಿದ ಮೇಲೆ, ಟೆಕ್ನಿಷಿಯನ್ ಲೆವೆಲ್ ಜಾಯಿನ್ ಮಾಡಿದ ಮೇಲೆ ಒಂದು ಫ್ಯೂ ಇಯರ್ಸ್ ಅಲ್ಲಿ ಸೂಪರ್ವೈಸರ್ ಪೋಸ್ಟ್ ಗೆ ಪ್ರಮೋಷನ್ ತಗೋಬಹುದು. ಸೊ ಯು ಕ್ಯಾನ್ ಹ್ಯಾವ್ ಅ ಕೆರಿಯರ್ ಇನ್ಕ್ರೀಸ್. ಸೊ ಸರ್ಕಾರಿ ITIಗಳು ಉದ್ಯೋಗ ಯೋಜನೆ ಅಡಿಯಲ್ಲಿ ಉನ್ನತೀಕರಿಸಲಾಗಿದೆ ಅಂತ ಒಂದಷ್ಟು ಮಾಹಿತಿ ಬಂತು. ಹೇಗೆ ಮೇಡಮ್ ಅದು? ನಮ್ಮ 270 ಸರ್ಕಾರಿ ITI ಪೈಕಿ 150 ಸರ್ಕಾರಿ ITIಗಳಲ್ಲಿ ಈ ಟಾಟಾ ಉದ್ಯೋಗ ಪ್ರಾಜೆಕ್ಟ್ ಅಂತ ಒಂದು ಹೊಸ ಪ್ರಾಜೆಕ್ಟ್ 2 ವರ್ಷ ಹಿಂದ್ಗಡೆ ಶುರು ಮಾಡಿದ್ದೇವೆ. ಈ ಒಂದು ಪ್ರಾಜೆಕ್ಟ್ ಅಲ್ಲಿ 6 ಲಾಂಗ್ ಟರ್ಮ್ ಕೋರ್ಸಸ್ ಮತ್ತು 23 ಶಾರ್ಟ್ ಟರ್ಮ್ ಕೋರ್ಸಸ್ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಈ 6 ಲಾಂಗ್ ಟರ್ಮ್ ಕೋರ್ಸಸ್ ಯಾವುದಂದ್ರೆ ನಾವು ಇಂಡಸ್ಟ್ರಿ ಜೊತೆಗೆ ಚರ್ಚೆ ಮಾಡಿ ಯಾವ ಕೋರ್ಸಸ್ ಇಂಡಸ್ಟ್ರಿಗೆ ತುಂಬಾ ಬೇಕಾಗುತ್ತೆ, ಅನುಕೂಲತೆ ಆಗುತ್ತೆ ಅಂತ ಕೋರ್ಸಸ್ ಅನ್ನು ನಾವು ಶುರು ಮಾಡಿದ್ದೇವೆ. ಸೊ ಇಂಡಸ್ಟ್ರಿಯಲ್ ರೋಬೋಟಿಕ್ಸ್, ಆಮೇಲೆ ಅಡ್ವಾನ್ಸ್ಡ್ CNC ಮೆಷಿನಿಂಗ್, ಎಲೆಕ್ಟ್ರಿಕ್ ವೆಹಿಕಲ್ ಕೋರ್ಸಸ್, ವರ್ಚುವಲ್ ವೆರಿಫೈಯರ್, ಇಂಡಸ್ಟ್ರಿಯಲ್ ಆಟೋಮೇಷನ್ ಇಂಥ ಕೋರ್ಸಸ್ ಅನ್ನು ನಾವು ಲಾಂಗ್ ಟರ್ಮ್ ಕೋರ್ಸಸ್ ಆಗಿ ಶುರು ಮಾಡಿದ್ದೇವೆ. ಅದ್ರ ಜೊತೆಗೆ 23 ಶಾರ್ಟ್ ಟರ್ಮ್ ಕೋರ್ಸಸ್. ಸೊ ನಮ್ಮ ITI ಅಲ್ಲಿ ಲಾಂಗ್ ಟರ್ಮ್ ಕೋರ್ಸಸ್ ಜಾಯಿನ್ ಮಾಡಿಬಿಟ್ಟು ಅದ್ರ ಜೊತೆಗೆ ಈ 3 ತಿಂಗಳು ಈ ಶಾರ್ಟ್ ಟರ್ಮ್ ಕೋರ್ಸಸ್ ಅನ್ನು ಮಾಡಿದ್ರೆ ನಿಮ್ಗೆ ಪ್ಲೇಸ್ಮೆಂಟ್ ಅವಕಾಶ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆ ತರ ನಾವು ಒಂದು ಪ್ಲಾನ್ ಮಾಡ್ತೀವಿ. ಕೊನೆಯದಾಗಿ ಪ್ರವೇಶಾತಿ ಅಥವಾ ದಾಖಲಾತಿ ಪ್ರಕ್ರಿಯೆ ಮತ್ತು ಲಾಸ್ಟ್ ಡೇಟ್ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಇನ್ನು 1 ವಾರ ಅವಕಾಶ ಇದೆ ನಮ್ಮ ITI ಅಡ್ಮಿಷನ್
ಅಡ್ಮಿಷನ್ ಮಾಡೋದಕ್ಕೆ. ಇದು ಅಲ್ಲದೆ ಯಾವುದು ನಮ್ಮ ಅಡ್ಮಿಷನ್ ಪ್ರಾಸೆಸ್ ಅಲ್ಲಿ ಎಕ್ಸ್ಟೆನ್ಷನ್, ನಮಗೆ ಕೇಂದ್ರ ಸರ್ಕಾರದಿಂದ ಎಕ್ಸ್ಟೆನ್ಷನ್ ಆರ್ಡರ್ ಬಂದ್ರೆ ಅದು ಇನ್ನೂ ಇನ್ಕ್ರೀಸ್ ಆಗುತ್ತೆ. ಬಟ್ ಆಸ್ ಆಫ್ ಟುಡೇ ಇನ್ನೂ 1 ವಾರ ಅವಕಾಶ ಇದೆ ITI ಅಡ್ಮಿಷನ್ ಮಾಡೋದಕ್ಕೆ. ಸೊ ಈಗ ನೀವು ಆರಂಭದಲ್ಲಿ ಹೇಳಿದಂತಹ ದಾಖಲಾತಿಗಳನ್ನೆಲ್ಲ ನೇರವಾಗಿ ತಂದು ನೇರವಾದಂತಹ ದಾಖಲಾತಿ ಆಗುತ್ತೆ, ಡೈರೆಕ್ಟ್ ಆಗಿ ತರಬಹುದು. ಎಸ್, ವಾಕ್ ಇನ್ ಇಂಟರ್ವ್ಯೂ ಟು ದ ITI. ನಿಮ್ಮ ನಿಯರೆಸ್ಟ್ ITI ಯಾವ್ದಿದೆ ದಯವಿಟ್ಟು ಆ ITI ಅಪ್ರೋಚ್ ಮಾಡಿ, ನಾನು ಹೇಳಿರೋ ದಾಖಲಾತಿ ತಗೊಂಡು ಹೋಗಿ ಪ್ರಿನ್ಸಿಪಲ್ ಹತ್ರ ನಿಮ್ಗೆ ಯಾವ ಕೋರ್ಸ್ ಬೇಕು ಅದರಲ್ಲಿ ನಿಮ್ಗೆ ಏನ್ ಅವೈಲಬಲ್ ಸೀಟ್ಸ್ ಇದೆ ವೆರಿಫಿಕೇಶನ್ ಮಾಡಿ ಇಮಿಡಿಯೇಟ್ಲಿ ನೀವು ಅಪ್ಲಿಕೇಶನ್ ಮತ್ತು ಅಡ್ಮಿಷನ್ ತಗೋಬಹುದು. ಸೊ ಯಾರ್ಯಾರು ITIಗೆ ದಾಖಲಾಗಬೇಕು ಅಂತಕ್ಕಂಥ ಆಸೆ ಮತ್ತೆ ಮೇಡಮ್ ಕೊಟ್ಟಂತಹ ಮಾಹಿತಿಗಳ ಮುಖಾಂತರ ಇಂಟ್ರೆಸ್ಟ್ ಆಯ್ತು, ನೀವುಗಳು ಎಲ್ಲಿಗೆ ನೋಡಬೇಕು, ಯಾವ ವೆಬ್ಸೈಟ್ ಅನ್ನು ನೋಡಬೇಕು, ಏನು ಮಾಹಿತಿ ಬರಬೇಕು, ಯಾವ ದೂರವಾಣಿ ಸಂಖ್ಯೆ ನೀವು ನೋಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ವಿಳಾಸ ಬರ್ತಾ ಇದೆ, ಒಂದ್ಸರ್ತಿ ನೋಟ್ ಮಾಡ್ಕೊಳ್ಳಿ. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ, ಅದರಲ್ಲೂ ಗ್ರಾಮೀಣ ವಿದ್ಯಾರ್ಥಿಗಳಿಗಂತೂ ತುಂಬಾ ಸಹಾಯ ಆಗುತ್ತೆ, ಬೋತ್ ITI ಮತ್ತು ಡಿಪ್ಲೊಮೊ. ಹಾಗಾಗಿ ನಾನು ನಿಮಗೆ ಧನ್ಯವಾದವನ್ನ ತಿಳಿಸ್ತಾ, ವಿದ್ಯಾರ್ಥಿಗಳು ಕೂಡ ಯಾರ್ಯಾರು ಡಿಪ್ಲೊಮೊ ಮತ್ತು ITI ಮಾಡಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿದ್ದೀರಾ, ಈ ಅವಕಾಶವನ್ನು ಮಿಸ್ ಮಾಡ್ಕೊಬೇಡಿ. ಖಂಡಿತವಾಗಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೋಗಿ ನೇರವಾದಂತಹ ದಾಖಲಾತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ TV.